ನಾವು ಏನನ್ನ ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತೆ. ಈಗ ನಮ್ಮ ಮನ್ಸಲ್ಲಿ ಬರೀ ಕೋಪ, ದ್ವೇಷ, ಜಲಸಿ ಇದೇ ತುಂಬಿಕೊಂಡು ನಾವು ಯಾವಾಗ್ಲೂ ಇನ್ನೊಬ್ರಿಂದ ಪ್ರೀತಿನ ಎಕ್ಸ್ಪೆಕ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಆ ಪ್ರೀತಿ ನಮಗ್ ಸಿಗಲ್ಲ. ಇಲ್ಲಿ ಹೇ ಅವ್ರು ಹೇಳ್ತಾರೆ, ನಾವು ಪ್ರೀತಿಯನ್ನ ಹುಡ್ಕೋದ್ರಿಂದ ಎಂದಿಗೂ ಸರಿಯಾದ ಸಂಗಾತಿ ಸಿಗೋದಿಲ್ಲ ಅಂತ. ಅದು ಕೇವಲ ಅತೃಪ್ತಿಗೆ ಮಾತ್ರ ಕಾರಣವಾಗುತ್ತೆ. ಅವ್ರು ಹೇಳ್ತಾರೆ, ಪ್ರೀತಿ ಹೊರಗೆಲ್ಲೂ ಇಲ್ಲ, ಅದು ಕೇವಲ ನಮ್ಮೊಳಗೆ ಇದೆ ಅಂತ. ಇಲ್ಲಿ ಪೇಷನ್ಸ್ ಅಥವಾ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡುತ್ತೆ. ಇಲ್ಲಿ ಹೇಯೋರ್ ಪ್ರಕಾರ ಎರಡು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಒಂದು ಕ್ಷಮೆ, ಇನ್ನೊಂದು ಪ್ರೀತಿ. ಇಲ್ಲಿ ಕ್ಷಮೆ ಮತ್ತೆ ಪ್ರೀತಿ ಬರೀ ಇನ್ನೊಬ್ಬ ವ್ಯಕ್ತಿಗೆ ಮಾತ್ರ ಅಲ್ಲ, ಅದು ನಮ್ ಲೈಫಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನಮ್ಮ ಸುತ್ತಮುತ್ತ ಇರೋ ವ್ಯಕ್ತಿಗಳು ಹೇಗ್ ಬೇಕಾದ್ರೂ ಇರ್ಲಿ, ಫಸ್ಟು ನಾವು ಚೇಂಜ್ ಆಗ್ಬೇಕು. ನಮ್ ಚೇಂಜಸ್ ಇಂದ ಅವ್ರು ಚೇಂಜ್ ಆಗ್ತಾರೆ. ಆ ಚೇಂಜಸ್ ಪಾಸಿಟಿವ್ ಆಗಿರ್ಬೇಕು ಅಷ್ಟೇ. ಸೊ ಇನ್ಮುಂದೆ ನಾವು ಇನ್ನೊಬ್ರನ್ನ ಚೇಂಜ್ ಮಾಡೋ ಕೆಲ್ಸನ್ನ ಬಿಟ್ಟು ನಮ್ಮನ್ನ ನಾವು ಹೇಗೆ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋದ್ರ ಮೇಲೆ ವರ್ಕ್ ಮಾಡೋಣ. ನಮ್ಮ ಜೀವನದಲ್ಲಿ ಯಶಸ್ಸಿನಿಂದ ಯಶಸ್ಸಿನ ಕಡೆಗೆ ಚಲಿಸೋದು ನಮ್ಮ ಜನ್ಮಸಿದ್ಧ ಹಕ್ಕು. ಹಾಗೆ ನಾವು ಸಂತೋಷವಾಗಿರೋದಕ್ಕೂ ಅದೇ ಹಕ್ಕು ಅನ್ವಯಿಸುತ್ತೆ. ನಾವು ಏನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ತಪ್ಪು ಸಹಜವಾಗಿ ಸಂಭವಿಸುತ್ತೆ. ಅದು ಕೇವಲ ಟ್ರೈನಿಂಗ್ ಪೀರಿಯಡ್ ಅಂತ ಅನ್ಕೋಬೇಕು. ಬರೀ ತಪ್ಪಾಗುತ್ತೆ ಅಂತ ಒಂದೇ ಕಾರಣಕ್ಕೆ ಹೊಸದನ್ನ ಮಾಡಕ್ಕೆ ನಿರಾಕರಿಸಬಾರ್ದು.